ಎನ್ನ ತಮ್ಮನಾದ ನಿಸುಂಬಾಸೂರನನ್ನು ನಿನ್ನ ಅಗ್ರಜನಾದ ಸುಂಬ ಮಹಾರಾಜನ ಕರೆತಿರುವನೆಂದು ಹೇಳು. ಸರಸನ್ನಿದ್ದನಾಗಿ ಬರಬೇಕೆಂದು ಹೇಳಿ ಜಾಗೃತಿಯಿಂದ ಕರೆತರುವಂತನಾಗಿ ಸಾರಥಿ ಬಂದವರನ್ನು ಹಾರಂದಿಕರದ ರಾಜ ರವಿಗೋತ್ಯಾಜ ಎಲ್ಲಯ್ಯ ಜಾನ ಹೇಳವನ್ನ ಕೇಳ ಹೆಚ್ಚಳ ಎಲ್ಲಯ್ಯ ತಾಲೂಕು ಸಿಂಧನೂರ ಜಿಲ್ಲೆ ರಾಯಚೂರು ಯಡಗನಾಳ ಗ್ರಾಮ ಪಂಚಾಯಿತಿ ಎಂಬ ಊರ ಆ ಊರಲ್ಲ ಇರುವಂತ ಒಳೆಯ ನೋಡ ಒಳೆಯ ಮೇಲೆ ಗಂಜ ನೋಡ ಗಂಡಳ ಮೇಲೆ ದಡ ನೋಡ ದಡದ ಮೇಲೆ ಗುಡಿ ಒಳಗಿರುವಂತ ದುರ್ಗಾದೇವಿಯನ್ನು ನೋಡುವಂತ ನಾವು ಎಲ್ಲಯ್ಯ ಜನ ಹಸಿರ ಸೆರೆಯನ್ನು ಒಟ್ಟು ಹಸಿರು ಕೊಪ್ಪಸವನ್ನು ತೊಟ್ಟು ಕಾಲಿಗೆ ಕಾಲುಂಗ್ರ ಇಟ್ಟು ಕೈಗೆ ಕೈ ಬಳೆಯನ್ನು ತೊಟ್ಟು ಭರತ ಎಂಬ ಕುಂಕುಮವನ್ನು ಹಣಿಯ ಮೇಲೆ ಇಟ್ಟು ಎಲ್ಲಯ್ಯ ಜನ ಎಂದಕ್ಷ ಮದ ಕೈತಪ ಮಹಿಷಾಸುರರನ್ನು ಸಂಹರಿಸಿ ತನ್ನ ಗಂಡನ ಕೊಬ್ಬನ್ನು ಕಿತ್ತು ತನ್ನ ಮುಂದೆ ನಂದ ದೀಪ ಮಾಡಿಸಿ ಉರಿಸಿದಂತ ಶ್ರೀ ಶ್ರೀ ಯಡಗನಾಳ ದುರ್ಗಾದೇವಿಗೆ ಮಾಡುವೆನು ಎನ್ನ ಪೃಥ್ವೂರ್ಜಕ ವಂದನ. ಎಲ್ಲ ಜನ ಏಳವನ್ನ ಕೇಳ ಇನ್ನೊಂದು ಕ್ಷಣ ಏನು ದೇವ ಎಲ್ಲಯ್ಯ ಜನ ಅರ ಇಲ್ಲದ ಗುರು ಇಲ್ಲ ಗುರು ಇಲ್ಲದ ವಿದ್ಯೆ ಇಲ್ಲ ಎನ್ನ ಎತ್ತ ತಂದೆ ತಾಯಿಗಿಂತ ಈ ಭೂಮಿ ಮೇಲೆ ಬೇರೆ ದೇವರೇ ಇಲ್ಲ. ಎಲ್ಲಯ್ಯ ಜನ ಇದು ಅಲ್ಲದ ಹೇಳುವನ್ನ ಕೇಳ ಇನ್ನೊಂದು ಕ್ಷಣ ಅದೇನು ದೇವ ಎಲ್ಲಯ್ಯ ಜನ ಎನ್ನಗೆ ವಿದ್ಯೆಯನ್ನು ಹೇಳಿಕೊಟ್ಟಂತ ಶ್ರೀ ಶ್ರೀ ಬ್ರಹ್ಮಯ್ಯ ಆಚಾರ್ಯವರಿಗೆ ಮಾಡುವನು ಎನ್ನ ನರಕುಲ ಸಿಕ್ಕಾಕ್ರಮಣೆ ಗಕ್ಕನ ಗದಾರ್ದಂಡ ಮಮ್ ಎತ್ತ ಗಗನಕ್ಕೆ ಹಾರ ತೋರ ಚಂದ್ರ ಸೂರ್ಯರ ಮಿಡುವ ಎಲ್ಲ ಮನ್ನವ ಈ ಕೊಂಬಿನ ಹೇಳ ಹಂಬರ ಮಂಪಿಡಿದ ಸಿಡಲ ಸಿಂಹ ಗರ್ಜನ ಎಂದು ಹಾರ್ಪಡಿಸಿ ರೋಷ ವೇಷದ ಸಪ್ತ ಸಾಗರಗಳ ಪಾನ ಮಾಡುತ್ತಾ
ಎಲ್ಲ ಮನ್ನವ ಇಂಥ ಗಂಡಗಲೆಯ ಎದುರಿನೋಳ ನಿಂತ ಕರ್ರಗಳ ಮಗದ ಸರವಾಗಿ ಮಾತನ್ನಾಡಿಸುವ ನೀನು ದಾವನಲಬದ ಕರೆಯೋದರೊಳಗೆ ತಿಳಿಯುವುದು ನೋಡು ಈ ಹೆಡುಗನ ಹಾಳ ವೀರಾದಿ ವೀರನ ಗಂಡಗಲೆ ಹಾಲಿ ಮೀಕ ಹುಡುಗನ ಹರ್ಪಟ ಓ ದೇವ ನಾವುದಾರಂದರೆ ನನ್ನ ಹೆಂಡತಿ ಎಂದರೆ ನನಗೆವಲ್ಲ ಆಕೆಗೆ ಬರೆದು ಕೊಟ್ಟರು ನನ್ನ ಆಸ್ತಿ ಅಲ್ಲ ಎಷ್ಟು ಕೊಟ್ಟರು ಆಕೆಗೆ ಸಮಾಧಾನವಿಲ್ಲ ಮಾತಿಗೆ ನೀತಿ ಹೇಳಿ ಸಾಕಾಯಿತಲ್ಲ ಆದರೂ ಬಿಡಲಿಲ್ಲ ಆಕೆಯ ಸೊಲ್ಲ ಅದಕ್ಕಾಗಿ ಇಲ್ಲಿಗೆ ಬಂದು ತಮ್ಮನ್ನು ಮಾತನಾಡಿಸಿದ ಸುಂದರ ಸಾರಥೆಂದು ಕರೆಯುತ್ತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಬಲಿರೇ ಎಲ್ಲಯ್ಯ ಸಾರಥಿ ನಾವು ಧಾರಂದರೆ ದೇವ ಎಲ್ಲ ಸಾರಥೆ ನಮ್ಮ ಬಲ್ಲಿದ ನಾಮಾಂಕಿತವನ್ನ ಬಿಂಕವಿಲ್ಲದ ಹೇಳುವನೋ ಆತಂಕವಿಲ್ಲದ ಕೇಳುವಂತನಾಗ ಇಷ್ಟವಂತಾಗಿರುವುದೇವ ಆ ಸಾರಥೆ ಕೋಟ್ಯನ್ನ ಕೋಟೆ ಚಂಡ ಪ್ರಚಂಡ ದಂಡ ಬೇರುಂಡ ತಟ್ಟನ ಒಳೆಯುವ ಎಳೆ ಮಿಂಚಿನಂತೆ ಜಾಲ ಪ್ರತಾಪಕ್ಕೆ ಹಿಮ್ಮಡಿ ಹಾಗೆ ಈ ಹೇರಳವಾದ ಕಕ್ಕದ ರಭಸಕ್ಕೆ ಈ ಪಡವಿಯನ್ನುಂಗಷ್ಟದಿಂದ ತಲ್ಲ ತಡೆಯಲಾರಿದ ಕೂರ್ಮನ ತನ್ನ ಸ್ಥಾನವನ್ನು ಬಿಟ್ಟನು ಪಣಹಪ್ಪನೆಯು ಭೂಪನವಾಯಿತು ಸಾರಥೆ ಎನ್ನ ಗಿಚ್ಚಿದ ಕೊಕ್ಕರೆಯ ಮೀಸೆಗಳ ನಾಸಲ ಪುಟಕ್ಕೆ ಹೊಕ್ಕೆರಿದವು ನದಿಗಳ ಎಡಬಿಡದ ಸರದಿಟ್ಟನೆ ಈ ಭೂಮಂಡಲವನ್ನೇ ಸುಡಿವನು ಎಲ್ಲ ಸಾರಥೆ ನಿಮಿಷಾರ್ಧದಲ್ಲಿ ಅಮರಾವತಿಯ ಪಟ್ಟಣವನ್ನು ಪಡೆವೆ ತಡಬಿಡದ ಎನ್ನ ಕಾಲುಗರಿಯ ಹರ್ಪಟಕ್ಕೆ ಕೇಳಿದೆಯಾ ಎನ್ನಗನ ಹಬ್ಬರದ ಹರ್ಬಟಕ್ಕೆ ಕೊಬ್ಬಿದ ನಿರ್ಜನರ ಉದ್ಘಟಿತ ಪ್ರಾಣ ಮಂಬಿಡುವರು ಎಂತ ಭುಜ ಬಲಿತ ಪರಾಕ್ರಮಿತ ಸಾರಥೆ ಸುಂಬ ಮಹಾರಾಜನ ಸಂಭ್ರಮದ ಹಂಬುದಿಗೆ ಜಂಭಾಯಮಾನನಾಗಿ ಮೆರೆಯುತ್ತಾ ಸಚಿ ರಂಡೆ ನೇಮಕ್ಕೆ ಹತ್ತಮೇ ಊರ್ಬಸೆಯರೆಂಬ ಸ್ತ್ರೀಯ ನಾಯಕಿಯರ ಕುಚ ಕುಂಭ ಮಂಪಿಡಿದ ಕ್ರೀಡಾ ಹಂಬುದಿ ಹೋಳಲೋಲಾಡು ಗಂಡಗಲೆ ದಂಡಲಿ ಶುಂಭ ಕಾಲ ರಕ್ಕಸನಂದ ಅಷ್ಟ ದಿಗ್ಗು ದೇವತೆಗಳ ಬೆದರುವಂತ ಜೈವೇರ್ಯ ಮಾಡಿಸಲು ಸಾರಥಿ ಅತಿ ಜಾಗೃತಿ ನಿಶುಂಭ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಎಲ್ಲ ಈ ಸಾರಥೆ ದೇವರೇ ಈ ಪೃಥ್ವಿಯೋಳ ಮತ್ತು ರಕ್ತಗಳಿಂದ ಕತ್ತಲಪಟ್ಟ ಹೀಗೋ ಈ ಭದ್ರಾಮಣಿ ಗೃಹಾಂಗಳಕ್ಕೆ ದಿಗ್ಗಿ ವಿಜಯ ಮಗೈದ ತಾತ್ಪರ್ಯವೇನೆಂದು ಕೇಳಿದೆಯೋ ಹೌದು ದೇವ ಎಲ್ಲ ಸಾರಥೆ ಮೃತ್ಯ ಶಿರಮಣಿ ತತ್ತೇಶ ಕೋಟೆ ದೇವತೆಗಳ ಕುತ್ತಿಗೆಗಳನ್ನು ಕತ್ತರಿಸಿ ಹದ್ದದಿಗ ಅಮರಾವತಿಯ ಪಟ್ಟಣವನ್ನು ಹರೋಣಗೈಯುವ ಕಾರಣ ಎಲ್ಲ ಸಾರಥೆ ಎನ್ನ ಅಗ್ರಜನಾದ ಸುಂಬ ಮಹಾರಾಜ ನಮ್ಮ ನಡಗೂಡಿ ಬರಣವಾಯಿತು ಕಂಡಿಯ ಸಾರಥಿ ನಮ್ಮ ಅಗ್ರಜ ನಮ್ಮ ತೋರಿಸಿ ಜಾಗೃತಿ ಜಾಗೃತಿ ನಮೋ ನಮೋ ಅಗ್ರಜಾನಿನಿಗೆ ವಂದಿಸುವೆನು. ಐಶ್ವರ್ಯ ಮತ್ತು ಹನುಜಾನಿನಿಗೆ ಜಯವಾಗಲಿ. ಮೇಲಕ್ಕೆ ಏಳುವಂತನಾಗ ಅಗ್ರಜ ನಾನೊಂದು
ರಾಜ ಸಿದ್ಧತೆ ಪೇಳ ಅಬ್ಬೋ ಅಗ್ರಜ ಚೆನ್ನಾಗಿ ಕೇಳ ಓಹೋ ಹನುಜ ಚೆನ್ನಾಗಿ ಹೇಳು ಕಲಸಿದ ಕಾಲದ ಮೇಲೆ ಕಲಸಿದ ಕಾಲದ ಮೇಲೆ ರಾಜ ಸಿದ್ಧತೆ ಪೇಳ ಓಹೋ ಅಗ್ರಜ ಓಹೋ ಹನುಜ ನಮ್ಮನ್ನ ಈ ರಾಜ್ಯಸಭೆಗೆ ಕರೆಸಿದ ಅಭಿಪ್ರಾಯವೇನು ಓಹೋ ಅಗ್ರಜ ಓಹೋ ಹನುಜ ನಿನಗೆ ಧಾವ ದೇಶದ ರಾಜ್ಯರ ಕಪ್ಪ ಕಾಣಿಕೆಗಳನ್ನು ಕೊಡದೆ ಹೆದರಾಗಿ ನಿಂತಿರುವರ ಹೇಗೆ ಹೌದು ಹನುಜ ಅಗ್ರಜ ಓಹೋ ಹನುಜ ಸ್ವರ್ಗ ಮರ್ತ್ಯ ಪಾತಾಳ ಲೋಕವನ್ನು ಎತ್ತಿ ಎನ್ನ ಹಸ್ತದಲ್ಲೇ ತರುವಂತ ವೀರ ನಿನ್ನ ಹನುಜ ನಿಶುಂಬ ಇರಲಿಕ್ಕಾಗಿ ಯಾವ ಥರದ ಭಯವೇನು ಅದೇನು ಸಂಗತಿಯನ್ನು ಬಿತ್ತರಿಸುವಂತ ನಾವು ಅಗ್ರಜ ಈ ಮಾತು ಸಹಜ ಓಹೋ ತಮ್ಮನಾದ ನಿಶುಂಬ ಸೂರನೇ ಓ ಅಗ್ರಜ ನಿನ್ನನ್ನ ಕರೆಸಿದ ಅಭಿಪ್ರಾಯವೇನೆಂದರೆ ಹೇಳುವೆನು ಚೆನ್ನಾಗಿ ಕೇಳುವಂತವನಾಗ ಚೆನ್ನಾಗಿ ಹೇಳು ಓಹೋ ತಮ್ಮ ಅದು ಏನೆಂದರೆ ಓ ಅಗ್ರಜ ಅದು ಏನಿರುವುದು ಅಷ್ಟ ದಿಕ್ಪಾಲಕರ ಪಟ್ಟಣವನ್ನು ಸೆಳೆದ ಅವರನ್ನೆಲ್ಲ ಹಿಡಿದ ಬಂಧಿಸ ಹರಿಹರ ಬ್ರಹ್ಮಾದಿಗಳನ್ನೆಲ್ಲ ದಿಕ್ಕಿಗೆ ಓಡಿಸಿ ಭಲೆ 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 ಓಹೋ ತಮ್ಮಯ್ಯ ಓಹೋ ಅಣ್ಣಯ್ಯ ಅವರವರ ಸಕಲ ಐಶ್ವರ್ಯವೆಲ್ಲ ನಿನ್ನ ಕೈವಶ ಮಾಡಿಕೊಳ್ಳುವ ನಿಮಿತ್ತ ನಿನ್ನನ್ನು ಕರೆಸಿರುವೆನು ಓಹೋ ತಮ್ಮ ಓಹೋ ಅಣ್ಣಯ್ಯ ಇದಕ್ಕೆ ನಿನ್ನ ಉತ್ತರವೇನು ಹೇಳು ಅನುಜ ಈ ಮಾತು ಸಹಜ ಓಹೋ ಅಗ್ರಜನಾದ ಸುಂಬ ಮಹಾರಾಜನೇ ಓಹೋ ತಮ್ಮನಾದ ನಿಶುಂಭ ಸೂರನೇ ತಡ ಮಾಡದೆ ನಮ್ಮ ವೀರಭಟರಾದ ಚಂಡಮಂಡಲ ಮಗರ ಕಳಿಸುವ ಮೇಲೆ ಈ ಕಾರ್ಯವನ್ನು ನಮಗೆ ನಿರ್ಣಯಿಸಿದ್ದೀರಾ ರಕ್ತದ ಕುಲಗಂಭೀರ ಓಹೋ ತಮ್ಮನಾದ ನಿಶುಂಭ ಸೂರನೇ ನಿನ್ನ ಇಷ್ಟದಂತೆ ಆಗಲು ಚಂಡ ಮುಂಡ ಚಂಡ ಮುಂಡ ಚಂಡ ಚಂಡ ಮುಂಡ ಬೇಗದವಾಗಿ ನಮ್ಮ ಸೂರಸೇನ ಅಧಿಪತಿಗಳಾದ ಚಂಡಮುಂಡರನ್ನವರ ಹೇಳುವಂತವನಾಗಿ ಸಾರದೆ ತಮ್ಮಿಷ್ಟವಂತಾಗದೇವ ಚಂಡ ವರ್ಗವು ನಡೆಗುತ್ತ ನಿನ್ನೆ ರಾತ್ರಿ ಮಲಗಿಕೊಂಡಾಗ ಒಂದು ಬಿಟ್ಟ ಕನಸಿನ ಒಳಗೆ ಓಟಿಯಾಟ ವರ್ಗವು ನಡೆಗುತ್ತ ಬಜಗೇರಿ ತಾತನ ನಂಬಿ ಆಡಿದ ನೀರ ಒಂಬತ್ತ ಬಸ್ಗೇರಿ ತಾತನ ನಂಬಿ ಆಡಿದ ನೀರ ಒಂಬತ್ತ ಓದಿ ಒಳಗಡೆ ನಂಬರು ಬಂದು ಕೊಡುತ್ತೀನಿ ತಾತ ನಿನಗೊಂದ 50 ಓದಿ ಒಳಗಡೆ ನಂಬರು ಬಂದು ಕೊಡುತ್ತೀನಿ ತಾತ ನಿನಗೊಂದ 50 ನಿನ್ನೆಯ ರಾತ್ರಿ ಮಲಗಿಕೊಂಡ ಕನಸು ಒಂದು ಬಿಟ್ಟ ಕನಸಿನ ಒಳಗೆ ಓಟಿ ಆಟ ಬಂದಲ್ಲಿ ನಡೆಸುತ್ತ ಚಂಡ ಚಂಡ ಕೂಡ ಬಿಟ್ಟ ಕನಸಿನ ಒಳಗೆ ಓಟಿ ಈ
ಈ ಚಿನ್ನಂದದ ಬೆಳ್ಳಿ ಕುದರೆ ಯನ ಕೈ ಮಾಡಿ ಕರಿತಾಳೆ ಒದರೆ ಬಂಗಾರ ವಿಧಾರಂಭಿಕಾರಿ ದೇವ ದಿವ್ಯ ಪ್ರಭಾವ ದೇವಾ ಸಕ್ಕಿದ ಎನ್ನ ಬೀಟಕ್ರ ಮಾರ್ಗಕ್ಕೆ ಗಕ್ಕರ ಮಿಕ್ಕಿ ಮೀರಿದ ವೀರವೇಷದಿಂದ ಗಗನಾಂತರ ಲೆಕ್ಕ ತಟ್ಟರ ತಡಿತ್ವೆ ಬಿಡುವುದಿಲ್ಲ ಎಲ್ಲ ಮಾನವ ದೇವಾ ಬಕ್ಕಲ ಬೋರ್ಕರಿವ ಮಾತ್ರದೋಳ ಎದೆ ಹೊಡೆದ ಕುಕ್ಕಿ ನುಕ್ಕಿ ಎಕ್ಕಳಿದ ಆರಂಭಿಸಿದವ ಎಲ್ಲ ಮಾನವ ದೇವಾ ಅಷ್ಟ ದಿಕ್ಕಗಳು ಕುಕ್ಕಿದವು ಪಣಪಣಿ ಮಸ್ತಕ ಕ್ರಮಣೀಧರ ಮುಂಡ ಮುಂಡ ಕರ್ಕೊಂಡ್ರೆ ಚಂಡ ಪ್ರಚಂಡ ಪುಂಡರೀಕ ಭವಣ್ಣ ಮಂಡಲದೋಳ ಮೆರೆಯುವ ಎನ್ನ ಘಟಕ ಕಟಾರ್ಯ ಕೈಚೂರ್ಯ ಕರವಳದ ಬೀದಿಗೆ ಎಲ್ಲ ಮಾನವ ದೇವಾ ತಟ್ಟಿಸಿ ಕೋಟ ದೇವತೆಗಳ ತಮ್ಮ ಸಸಿದೂತರನ್ನ ಬಿಟ್ಟು ಎಪ್ಪಲ ರೆಕ್ಕ ಮೈ ಕೊಟ್ಟರು ಎಲ್ಲ ಮಾನವ ದೇವಾ ಇಂಥ ವೀರಾದಿ ವೀರನ ಎದುರಿನವರ ಕರ ಸಂಪುಟ ಮೊಮ್ಮಗುದ ಗದಗದನ ನೊಡಗುತ್ತ ಕಟಿಬಾಗಿ ಕರಂಜಲ ಪುಟ ಜಗದ ಬಂದವರ ದಾರಲ್ಲಿ ಕೇಳುವುದು ನೀಲದವರೆಲ್ಲ ಬಟ ಇಲ್ಲಿಂದ ತಿಳಿವದು ನೋಡ ಎಡಿಗಿನಾಳ ಹುಡುಗನ ಅರುಪಟ ನಾವುದಾರಂದರೆ ಬಿತ್ತು ಬೆಳೆಯಬೇಕು ರೈತರ ಮಕ್ಕಳಾಗಿ ಊರಾಗ ಬೆಳೆಯಬೇಕು ಉತ್ತಮರ ಮಕ್ಕಳಾಗಿ ಮಾಡಿ ಮುಂಡರೆ ಮಂದಿಯ ಕಾಟ ಸುಮ್ಮನೆ ಕುಂತರೆ ತಂದೆ ತಾಯಿಯ ಕಾಟ ಮೂಲೆಯಲ್ಲಿ ಉಲಗಿದರೆ ಸೌರ ಚುಕ್ಕಾಡಿಗಳ ಕಾಟ ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರಥಿಯನ್ನು ಕರೆಯುತ್ತಾರ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಎಲ್ಲ ಸಾರಥಿ ನಾವು ದಾರಲ್ಲರೇ ಹೇಳಿವನ್ನು ಇದ್ದ ಕಟ್ಟಿಗೆ ಬರುವಂತರಾಗೋ ಚಿಟ್ಟ ಬಿಟ್ಟು ಕೇಳು ಅದೇನು ದೇವ ಎಲ್ಲ ಸಾರಥಿ ಹೋದರೆ ಚಂಡ ಚಂಡ ಪ್ರಚಂಡ ಗಂಡಗಲಿಗಳ ಗಂಡ ಪುಣ್ಯ ಮಾರ್ತಂಡ ಈತೋ ಈ ವಿವಿಯತ ದಡಕ್ಕನ್ನ ಗುಡಿಕ್ಕಮ್ಮ ಚುವ್ವನಾದಕ್ಕೆ ದೇವತರ ಸಮೂಹ ಸಿಡಿಬಿಡಿಗೊಂಡ ತಡತ್ತರ ಮುಂಡ 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 ಎಲ್ಲ ಸಾರಥಿ ಹೋದರೆ ಎನ್ನ ಕೊರಿದಾಡುಗಳನ್ನ ಕಟಕಟನೆ ಕಡಿಯಲ ಹರಿಯರ ಬ್ರಹ್ಮಾದಿಗಳು ತಮ್ಮಯ್ಯ ಪಟ್ಟಣಗಳನ್ನ ಬಿಟ್ಟರು ಎಲ್ಲ ಸಾರಥಿ ಎನ್ನ ಕೊಕ್ಕರಿಯ ಮೀಸುಯ ಕಾಮುರದ ಕಾಂತಿಯಿಂದ ಮೆರೆಯುವ ಬುಧಬಲ ಶೌರ್ಯ ಗಂಭೀರ್ಯ ದುರಂಧರ ಚುಂಬದಿ ಚುಂಬರಮ್ಮ ದೈತ್ಯಾದೇಶ್ವರರ ದಿಟ್ಟ ಶೈಲಾಧಿಪತಿಯಾದ ಗಂಡಗಲಿಯಾದ ಚಂಡಾಸೂರನಂದು ಒಡಿ ಒಡಿ ದೈಬೀರಿ ಇಡಿ ಇಡಿ ಸುತ್ತೂರಿ ಮುರುಳಕದ ಸಾರಿ ತಮ್ಮಿಷ್ಟ ಉಂಟಾಗಲು ದೇವ ಮುಂಡ 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 ಚಂಡಿ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥ
ಅರ್ಥವೇನು ದೇವ ದಿವ್ಯ ಪ್ರಭಾವ ಎಲ ಸಾರಥ್ಯ ದೇವರೇ ಈ ಶೃಂಗಾರವಾದ ಕಂಗಳ ಸುತ್ತಿರುವ ಬಂಗಾರದ ಮಂಟಪಕ್ಕೆ ಬಂದ ಕಾರಣವೇನಂತ ಕೇಳ್ತೀಯ? ಹೌದು ದೇವ. ಎಲ್ಲ ಸಾರಥ್ಯ ದೇವರೇ ನಮ್ಮ ಗಂಡಗಲಿಯಾದ ಸುಂಬರಿಗೆ ಬೆಂಬಲವಾಗಿ ಇರುವ ನಿಮಿತ್ತ ಮರಣವಾಯಿತು ಸಾರಥ್ಯ. ನಮ್ಮ ರಾಜರಮ್ಮ ಎಲ್ಲೇನು ಹೋಗಲಿ ಬೀಡವನ್ನು ಅಲಂಕರಿಸಿ ಜಾಗೃತಿ ಆದ ಮುಂದಾಸೂರನಂದ ಬೇಗನ ಹೋಗಿ ಕರೆದುಕೊಂಡು ಬರುವಂತರಾಗ ಸಾರಥ್ಯ. ನಾನಂಗ ಮಾಡಲವ ಸಂಸಾರ ಬಾಳ ಮಕ್ಕಳಿಂದ ಬಲು ಬ್ಯಾಸರ ಬಾಳ ಮಕ್ಕಳಿಂದ ಬಲು ಬ್ಯಾಸರ ಮುಂಜಾನಿಂದ ಸಂಜೆ ತನಕ ತಿಂದವ ರಾತ್ರಿಯೆಲ್ಲ ನಿದ್ದೆ ಇಲ್ಲ ಗೋಳಾಡ್ತವ ಮುಂಜಾನಿಂದ ಸಂಜೆ ತನಕ ತಿಂದವ ರಾತ್ರಿಯೆಲ್ಲ ನಿದ್ದೆ ಇಲ್ಲ ಗೋಳಾಡ್ತವ ನಾನಂಗ ಮಾಡಲವ ಸಂಸಾರ ಬಾಳ ಮಕ್ಕಳಿಂದ ಬಲು ಬ್ಯಾಸರ ಬಾಳ ಮಕ್ಕಳಿಂದ ಬಲು ಬ್ಯಾಸರ ಗುಟ್ಟಿಗತ್ತರಷ್ಟು ಗೊತ್ತೆ ಖಾಲಿ ಮಾಡ್ತವ ರಾತ್ರಿ ಎಲ್ಲ ಟಿವಿ ಓಡಾಡ್ತವ ಗುಟ್ಟಿಗತ್ತರಷ್ಟು ಗೊತ್ತೆ ಖಾಲಿ ಮಾಡ್ತವ ರಾತ್ರಿ ಎಲ್ಲ ಟಿವಿ ನೋಡಿ ಓಡಾಡ್ತವ ನಾನೆಂಗ ಮಾಡಲವ ಸಂಸಾರ ಬಾಳ ಮಕ್ಕಳಿಂದ ಬಲು ಬ್ಯಾಸರ ಬಾಳ ಮಕ್ಕಳಿಂದ ಬಲು ಬ್ಯಾಸರ ಇಲ್ಲ ಸರ ದೇವರಿಗೆ ಬಂದವರ ಹಾರಂದಿಗೆ ದೇವ ದಿವ್ಯ ಪ್ರಭಾವ ದೇವ ಚಂಡಪ್ಪರ ಚಂಡ ರಿಪುಕುಲ ದಂಡದಲ್ಲಿ ಮಾರ್ತಾಂಡ ನಾಯಕರಂಬ ಆ ಕಂಡ ಮಂಡಲಾಗ್ರದೋಳು ಸಂಗ್ರಾಮ ಮಾಡಿ ತಪ್ಪನ್ನು ಹಪ್ಪಳಿಸಿ ಕಟಕಟನ ಬಲಗೆಡಿದು ಹೀರ ವೇಷದಿಂದ ಆರ್ಭಟಿಸುತ್ತಿರುವ ನಾಯಕರು ಖಡ್ಗದಿಂದ ಮಾನ್ಯ ಕೈದರು ಎಲ್ಲ ಮನ್ನವ ದೇವ ಇಂಥ ರಿಪಕುಲ ಭಯಂಕರ ನಮ್ಮ ದಾರಿ ಎಂದು ಕೇಳುವುದಕ್ಕೆ ನೀನು ದಾವನಲ್ಲ ಬಟ ಮುಂದೆ ನೋಡನ್ನ ಆರ್ಭಟ ನಾವುದಾರೆಂದರೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರಥಿಯನ್ನು ಕರೆಯುತ್ತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಎಲ್ಲ ಈ ಸಾರಕ್ಕೆ ಹೋಗದೆ ನಾವುದಾರೆಂದರೆ ದೇವ ಅಧಿಕದರ ಮಂಡಲ ದೋಳ ದಕ್ಕಿಸ ಕೋಟೆ ದೇವತೆಗಳ ಗಂಡ ಶತ್ರುಗಳು
ಸಮುದಾಯ ಹೊತ್ತು ಹೊತ್ತಿಗೆ ಸರ್ರ ನೆಪಿಸು ಸುರಿಯುವ ಬಿಸ ರಕ್ತವನ್ನು ಗುಟುಗರಿಸುತ್ತ ಬಲೇ ಬಾಬುರೇ ಮೂರು ರಾಯರ ಗಂಡನಂದು ಮುದ್ದಿನ ಪೆಂಡ ಎಲ್ಲ ಬಲ ಪಾದಗಳು ಜನನಂದು ಜೈಕಾರದಿಂದ ಸಾರಥಿ ಇದು ಅಲ್ಲದೆ ಎಲ್ಲ ಕಡೆ ಹೋಳು ಬಿಡಿದಿರುವ ವಜ್ರಾಯುಧವು ತಲೆತಲೆನ ಒಯ್ಯವು ಬಲೇ ಎಲ್ಲ ಸಾರಥಿ ನೆಗೆದು ಕುಪ್ಪಳಿಸಿ ಆರಿ ಈರಮಂಡಿ ಎಂಬ ಊರಿ ಕೆಂಡವನ್ನು ಹುಳಿದರೆ ಮೊದ ಗಜಂಗಳ ಸೊಂಡಲಿ ಎಂಬ ಕುಂಬಸ್ ಮಧ್ಯದೊಳಗೆ ಹಿಟ್ಟುಕೊಂಡು ಕಿರ್ರ ಅಂತ ಹೋಗಿದ್ದ ಎಲ್ಲ ಸಾರಥಿ ಗುಡಿ ಕೆಂಪ ಸಿಡಿಲಿನ ಹಾರ್ಪಟಕ್ಕೆ ಈ ಪಡಿಯಂಪತ್ತ ಆದಿಶೇಷನು ಬಂದಾಗಿ ರಕ್ತ ಎಲ್ಲ ಸಾರಥಿ ಇದು ಅಲ್ಲದೆ ಇಂಥ ಪಟುಪಾಠ ಪರಾಕ್ರಮಿಯಾದ ಸುಂಬ ಮಸ್ತಕಗ್ರಡೆ ಮುಂಡಾಸೂರ ದೈತ್ಯ ತೀಸನಂದು ಒಡಿ ಜೈಬಿ ರೀಪ ಮಾಡದು ಮುಂಡಾಸುರ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ ಬಳಿರೆ ಎಲ್ಲ ಈ ಸಾರಥಿ ಎಂಬ ಕೂಸೆ ದೇವ. ಈ ಸಭಾ ಮಂದಿರಕ್ಕೆ ಬಂದ ಕಾರಣ ಏನಂತ ಕೇಳ್ತೀಯ? ಹೌದು ದೇವ. ಎಲ್ಲ ಸಾರಥಿ ಇತ್ತ ಕಡೆ ಬರುವಂತ ನಾವು ಚಿತ್ತ ಬಿಟ್ಟು ಕೇಳು. ನಮ್ಮ ರಕ್ಕಸ ಕುಲ ಪರಾಕ್ರಮಿಯಾದ ಸುಂಬ ಅಪ್ಪನಿ ಪ್ರಕಾರ ಬರೋಣವಾಯ್ತು ಸಾರಥಿ. ನಮ್ಮ ರಾಜ ಒಳ್ಳೆಯದು ಹೋಗದೆ ಹಾಕ ಜಲ್ದಿ ಹಾಕ. ಕಾಲು ಬಂದು ಯಾರು ಬರ್ಬೋದು ಆಟದಾಗ ಕಾಲು ಬಂದೆ ಐಶ್ವರ್ಯ ಮಸ್ತು ಮಂತ್ರಿಗಳು ನಿಮಗೆ ಜಯವಾಗಲಿ, ಮೇಲಕ್ಕೆ ಹೇಳುವಂತವರಾಗ್ರಿ. ಕರೆಸಿದ ಕಾರಣವೇನೋ ಕರೆಸಿದ ಕಾರಣವೇನೋ ವೈರಿಯು ನನಗೆ ಎದುರಾಗಿರುವರೇನೋ ಹೇ ರಾಜ. ಕರೆಸಿದ ಕಾರಣವೇನೆಂದರೆ ಮಂತ್ರಿಗಳೇ, ಅದು ಏನೆಂದರೆ ಹೇಳುವನು ಚೆನ್ನಾಗಿ ಕೇಳುವಂತವರಾಗಿರಿ. ಎಲ್ಲ ಈ ಮಂತ್ರಿಗಳೇ ಜಾಗ್ರತೆಯಿಂದ ಅಮರಾವತಿ ಪಟ್ಟ
ಪಟ್ಟಣಕ್ಕೆ ದಿಗ್ವಿಜಯಂ ಹಡಿರೆ ಇದು ವಲ್ಲದ ನಮ್ಮ ಭದ್ರತರ ಮಾದ ರಥಕ್ಕೆ ಬಂಧಿಸಿ ವಾಸುವಗಳಂತಂದು ನಿಲ್ಲಿಸಿರಿ, ರಥವನ್ನು ಶೃಂಗಾರಗೊಳಿಸಿರಿ. ಎಲ್ಲ ಈ ಚಂಡಮುಂಡರೇ ಹದಮ ನಮ್ಮ ದೇವೇಂದ್ರನನ್ನ ಹಿಡಿದು ಬಂಧಿಸ ಅವನ ಕೈ ಕಾಲಗಳಿಗೆ ಸಂಕೋಲಿಯ ಬೇಡಿಯನ್ನ ಜಡಿದ ಹೊಡೆದುಕೊಂಡು ಬಂದು ನಮ್ಮ ಕಾರಾಗೃಹದಲ್ಲಿ ಹಾಕಿರಿ, ಕಠಿಣ ಶಿಕ್ಷವನ್ನು ಕೊಡಿರಿ ಮಂತ್ರಿಗಳ ಮಹಾಸ್ವತಂತ್ರಿಗಳ. ರಾಜ ನನ್ನ ಇಷ್ಟದಂತಾಗಲ ಚಂಡಮುಂಡರೇ ವಜ್ರತರವಾದ ರಥಕ್ಕೆ ಹಾಯಗಳನ್ನು ಜೋಡಿಸಿ ರಥವನ್ನು ಶೃಂಗಾರಗೊಳಿಸಿ ಚಕ್ರತಿಯಿಂದ ಅಮರಾವತಿ ಪಟ್ಟಣಕ್ಕೆ ದಿಗ್ವಿಜಯ ದೊರೆಯೇ ರಕ್ಕಟ್ಟುಗೊಳಿಸಿರಿ. ಓಹೋ ಮಂತ್ರಿ, ನಿನ್ನ ಹಪ್ಪುನಿ ಪ್ರಕಾರ 60 ಕೋಟಿ ಕಾರ್ಬಾರರ ಮಾರ್ಬಲದೊಂದಿಗೆ ಓಲೆ ಹೊಲೆ ಆ ಬಂಡ ದೇವೇಂದ್ರನನ್ನು ಅವನ ಆ ಬಂಡ ದೇವೇಂದ್ರನ ಸಕಲ ಐಶ್ವರ್ಯ ನಮ್ಮ ಸ್ವಾಧೀನವನ್ನು ತೆಗೆದುಕೊಳ್ಳಬೇಕು ರಾಜ. ಗಂಡು ಗಲಿಗಳ ಹತ ಚಂಡಮುಂಡರೇ ಶೃಂಗಾರ ತರ ಮಾತರ ರೂಢನಾಗಿ ಬರುವ ಹದಮನೆಂಬ ಇಂದ್ರನನ್ನ ಹಿಡಿದು ನನ್ನ ಈ ಸಮಾಂತರದಲ್ಲಿ ಪರಿಪರಿಯಿಂದ ಗೋಳಾಡಿಸಿ ಮಾನಭಂಗವನ್ನು ಮಾಡಬೇಕು. ಮಂತ್ರಿಗಳೇ, ಈ ನೆಲದಲ್ಲಿ ಅವನಿಗೆ ಬೆಂಬಲವಾಗಿ ಬಂದವರನ್ನು ಹಿಡಿದ ಕುಂಬಿನಿ ಕಡಿಮೆ ಅವರ ಕಂಡ ಮಾಂಸವನ್ನು ಕಿತ್ತಿ ತುಂಡು ಕಡಿದ ನರಿ ನಾಯಿಗಳಿಗೆ ಹಾಕಿ ತಿಂದು ಡೇಗವಂತೆ ಮಾಡಬೇಕು. ಎಲ್ಲ ಈ ಮಂತ್ರಿಗಳೇ, ಮಾಡದ ಬೇಗನ ಗರ್ಜನೆಯನ್ನು ಮಾಡುತ್ತಾ ಅತಿ ವೇಗದಿಂದ ಅಮರಾವತಿ ಪಟ್ಟಣಕ್ಕೆ ರಥವನ್ನು ಬಿಡುವಂತವರಾಗಿರಿ. ಚಂಡಮುಂಡರೆಂಬ ಸೂರರೇ ಮಹಾಗಂಭೀರನೇ ಓಹೋ ಮಂತ್ರಿಗಳು, ನಿನ್ನ ಹಪ್ಪಿಯ ಪ್ರಕಾರ ಅಮರಾವತಿಗೆ ಓಹೋ ಚಂಡಮುಂಡರೇ, ನಿಮಗೆ ಜಯವಾಗಲಿ. ಜಾಗೃತಿಯಿಂದ ಹೋಗಿ ಬರುವಂತವರಾಗ್ರಿ. ರಾಜ ನಿನ್ನ ಶುಂಭ ಮಹಾರಾಜನ ಹನುಜನಾದ ನಿಶುಂಭ ಸೂರನ ಆ ಬಿಡು ಜನ ಮಡದ ಮನೆಯರ ಸಹಿತ ಎಡಮಡೆ ಎಂಬಗದ ನನ್ನಡಿಗೆ ತಕ್ಷಣದಲ್ಲಿ ತಂದು ನಿಲ್ಲಿಸುವನು. ಓ ಅಗ್ರಜ, ಓಹೋ ಹನುಜ, ಇದು ಅಲ್ಲದ ಸಚಿರ್ ಊರ್ಬಜರೆಂಬ ಸ್ತ್ರೀಯ ನಾಯಕಿಯರ ಸರ ಎಂಬ ಹಿಡಿದು ಓಹೋ ಹನುಜ, ಹಣ ಮಾತಿಸಿದಗಳನ್ನು ಒಡ ಪಡದ ಪಟವೆ ನಡುಕುವಂತ ಕುಟಿ ಚಂದ ಕೊಡಿಸ. ಓಹೋ ತಮ್ಮಯ್ಯ, ಆ ಅಮರಾವತಿಯ ಪಟ್ಟಣದಲ್ಲಿ ಡಂಗುರವ ಓಡಿಸುವೆ. ಓ ಅಗ್ರಜ, ಓಹೋ ಹನುಜ, ಅಡ ಮಾಡದ ಎನ್ನಗೆ ಹಪ್ಪಣೆಯ ಮುಗಡ ಅಗ್ರಜ, ಈ ಮಾತು ಸಹಜ. ಓಹೋ ವ್ಯಾಘ್ರನಂತ ಉದ್ಘಾಟಿಸುವ ಹನುಜಾಗ್ರೇ, ಕಕ್ಕನ ಅಮರಾವತಿ ಪಟ್ಟಣವನ್ನು ಸುತ್ತಿ ತಪ್ಪದೆ ಮುತ್ತಿಗೆಯನ್ನಾಗುವಂತವನಾಗೋ. ಓಹೋ
ಸಂಕೋಲಿಯ ಬೇಡಿಯನ್ನ ಜಡದ ಹೊಳೆದುಕೊಂಡು ಬಂದು ನಮ್ಮ ಬಂದಿ ಖಾನಿಯಲ್ಲಿ ಹಾಕುವಂತವನಾಗೋ. ಅಹೋ ತಮ್ಮ, ಅಹೋ ಅಣ್ಣಯ್ಯ, ಆ ಬಂದಿ ಖಾನಿಗೆ ಕೀಲಿಯನ್ನ ಜಡಿದು ಕರ್ಪೂರದ ಕಾವಲ ಇಡಿಸುವಂತವನಾಗೋ. ಅಹೋ ತಮ್ಮ, ಅಹೋ ಅಣ್ಣಯ್ಯ, ತಡ ಮಾಡದ ಬೇಗನ ಗರ್ಜನೆಯನ್ನ ಮಾಡುತ್ತಾ ಅತಿ ವೇಗದಿಂದ ಅಮರಾವತಿ ಪಟ್ಟಣಕ್ಕೆ ರಥವನ್ನು ಬಿಡುವಂತನಾಗುತ್ತಮ್ಮ. ಅಗ್ರಜಾಲಿಲ್ಲ ಇಷ್ಟ ಅಂದಾಗಲು ಸಚಿದೇವಿ ರಂಭಾ, ಸಚಿ ರಂಭಾ, ಸಚಿದೇವಿ ರಂಭಾ, ಸಚಿ ರಂಭಾ, ಸಚಿದೇವಿ ರಂಭಾ. ಸಚಿದೇವಿ ರಂಭಾ. ಎಲ್ಲರೂ ಒಂದೇ ಸತಿಗೆ ಕಾಂತ, ಇದೇನು ಘೋರ ಧ್ವನಿ ಕೇಳಿ ಬರುವುದಲ್ಲ ಪ್ರಿಯ? ಆ ಘೋರವಾದ ಧ್ವನಿ ನಮ್ಮನ್ನೇನು ಮಾಡುವುದು ಕಾಂತೆ? ಆ ಧ್ವನಿಯನ್ನ ಕೇಳಿದರೆ ನಿನ್ನ ಹೃದಯದೊಳ ಭುಗಿಲ್ ಭುಗಿಲ್ ಎನ್ನುವುದು ಪ್ರಿಯ. ಓಹೋ ಕಾಂತ, ಹೇಳಿಬಿಡಿ ಕೇಳು. ಹಲೋ ಹಲೋ ಇದೇನು ನಮ್ಮ ಅರಮಂದಿರದಲ್ಲಿ ಘೋರ ಧ್ವನಿ ಕೇಳಿ ಬರುತ್ತಿರುವುದು. ಆ ಧ್ವನಿಯನ್ನ ಕೇಳಿದರೆ ನನ್ನ ಹೃದಯದೊಳ ಭುಗಿಲ್ ಭುಗಿಲ್ ಎನ್ನುವುದು. ನಾನು ಹೇಗೆ ತಾಳಲಿ ಕಾಂತ? ಮಹಾಗುಣವಂತ. ಕಾಂತ, ಅಹೇ ಕಾಂತೆ, ನೀನೇಕೆ ಭಯಪಡುತ್ತಿ? ಹರಿಹರ ಬ್ರಹ್ಮಾದಿಗಳು ನಮಗೆ ಬೆಂಬಲಿರಲಿಕ್ಕೆ ಯಕ್ಕೋಚಿತ ರಕ್ಕಸರು ನಮ್ಮನ್ನೇನು ಮಾಡುವರು ಕಾಂತೆ? ಬಿಡು ನಿನ್ನ ಮನದ ಚಿಂತೆ. ಅಯ್ಯ ರಮಣಿಮಣಿ, ಅಯ್ಯ ರಮಣಿಮಣಿ, ಏನು ಮಾತನಾಡಿವಿ? ನಮ್ಮ ಸಂಪತ್ತನ್ನು ಯಾವ ಬಂಡ ರಕ್ಕಸರು ಸೇವೆ ಮಾಡಿದರೆ ಈಗೋ
ಎನ್ನ ವಜ್ರಾಯುಧದಿಂದ ಬಂದ ರಕ್ಕಸರ ಶಿರವನ್ನು ಕಡಿದು ಅವರ ಜೀವವನ್ನು ಯಮನಾಲಯಕ್ಕೆ ಕಳಿಸಿದ ಕಾಂತೆ ಬಿಡು ನಿನ್ನ ಮನದ ಚಿಂತೆ. ಅಷ್ಟೇ ಕಾಂತೆ, ಹಾಗಾದರೆ ಹೇಳುವೇನೆ ಕೇಳು. ಹೇ ಕಾಂತೆ, ನಿನ್ನ ಮನದ ಇಚ್ಛೆಯಂತೆ ಆ ಶ್ರೀ ಗುರು ಶಂಕರೇಂದ್ರನ ಧ್ಯಾನದಲ್ಲಿ ನಿರತರಾಗೋಣ. ನಡಿ ಕಾಂತೆ ಧೀಮಂತೆ. ಹೇ ಕಾಂತೆ, ಇದಲ್ಲದ ಮಧ್ಯೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಹೇ ಕಾಂತೆ, ಚೆನ್ನಾಗಿ ಕೇಳು. ರಮಣೀಯ ಕೇಳನ್ನ ವಚನ ನೀನು, ರಮಣೀಯ ಕೇಳನ್ನ ವಚನ. ರಮಣೀಯ ಕೇಳನ್ನ ವಚನ ನೀನು, ರಮಣೀಯ ಕೇಳನ್ನ ವಚನ. ಅಗಮರ ಕಸರು ಪುರದೊಳು ಹೋಗ್ತಾರೆ, ಜಡದಲ್ಲಿ ಕೆಡುತ್ತಿದೆಯೇ ನಾನು, ಕೇಳನ್ನ ವಚನ ನೀನು, ಕೇಳನ್ನ ವಚನ. ಬಾಯಿರಲು ನಿನಗೆ ಭಯವೂ ಏಕೆ, ಮನದೋ ಧೈರ್ಯವ ತಾಳೆ ನೀನು. ಬಾಯಿರಲು ನಿನಗೆ ಭಯವೂ ಏಕೆ, ಮನದೋ ಧೈರ್ಯವ ತಾಳೆ ನೀನು. ಒಟ್ಟಾಯುಧದಿ ಖಂಡಿಸುವೆ ನಾನು, ಒಟ್ಟಾಯುಧದಿ ಖಂಡಿಸುವೆ ನಾನು.
ಅಹೇ ಸುಂದರಿ, ನೀನು ಭಯಗ್ರಸ್ತಳಾಗದರು. ಆ ಬಂಡ ರಾಕ್ಷಸರು ನಮ್ಮ ಪಟ್ಟಣದೊಳಗೆ ಪ್ರವೇಶಿಸಿದರೆ ಇಕೋ ನಿಮಿಷಾರ್ಧದಲ್ಲಿ ಆ ಬಂಡ ರಾಕ್ಷಸ ಶಿರವನ್ನು ಕಡಿದು ಈ ಪಡುವಿಗೆ ಕೆಡವಿದಿದ್ದರೆ ದೇವೇಂದ್ರನೆಂಬ ನಾಮ ಇದ್ದೇನು ಸಾರ್ಥಕ. ಅಹೇ ಸುಂದರಿ, ನೀನು ಚಿಂತೆಯನ್ನು ಬಿಡು ನಾರಿ, ಸುರಲೋಕದ ಸುಂದರಿ. ಕಾಂತ, ಅಹೇ ಕಾಂತೆ, ಆ ಭ್ರಷ್ಟರಾದರೂ ನಮ್ಮ ಹಿಂದೆ ಹಾ ಕೂಗುತ್ತಾ ಧ್ವನಿ ಮಾಡುತ್ತಾ ಬಂದಾಗಿದೆ. ಹಾ ಕಾಂತ, ಕಾಂತೆ, ಈಗ ನನ್ನ ಗತಿಯೇನು ಪ್ರಿಯ, ಮುಂದಕ್ಕೇನು ಇದರ ವಿಷಯ ಅಹೇ ಕಾಂತೆ, ಪ್ರಿಯ? ಹಾಗಾದ್ರೆ ಮತ್ತಿ ಹೇಳುವನಿ ಕೇಳು. ಚೆನ್ನಾಗಿ ಹೇಳು. ಬಾರೆ ಬಾ ಸುಂದರಿ, ಬಾರೆ ಬಾ ಸುಂದರಿ, ಬಾರೆ ಬಾ ಸುಂದರಿ. ಸುಂದರಿ ಚೆನ್ನಾಗಿ ಕೇಳು. ಎನ್ನ ಮನದ ವಿವರವನ್ನ ತಿಳಿಸುವೆನು ನಿನ್ನಯ ನಾನು. ಎನ್ನ ಮನದ ವಿವರವನ್ನು ತಿಳಿಸುವನು ನಿನ್ನಯ ನಾನು. ನಾನಿರಲು ನಿನಗೆ ಭಯವು ಹೇಗೆ ರಮಣಿ ಕೇಳು ನೀನು. ನಾನಿರಲು ನಿನಗೆ ಭಯವು ಹೇಗೆ ರಮಣಿ ಕೇಳು ನೀನು. ಬಾರನಿ ಸುಂದರಿ ಬಾರೆ ಬಾ ಸುಂದರಿ, ಬಾರೆ ಬಾ ಸುಂದರಿ. ಸುಂದರಿ ಚೆನ್ನಾಗಿ ಕೇಳು. ಕಸರು ಬಂದು ಬಾಧೆ ಪಡಿಸಿದರು ಎಂದು. ತುರುಳರ ಕಸರು ಬಂದು ಬಾಧೆ ಪಡಿಸಿದರು ಎಂದು. ಎಲ್ಲೋಳು ಕೋಪ ಮಾಡುವುದು ಕರವೆ ನಿಮಗೆ ರಮಣಿ. ಎಲ್ಲೋಳು ಕೋಪ ಮಾಡುವುದು ಕರವೆ ನಿಮಗೆ ರಮಣಿ. ಬಾರನಿ ಹತ್ತಿರ ಬಾರೆ ಬಾ ಸುಂದರಿ, ಬಾರೆ ಬಾ ಸುಂದರಿ, ಬಾರೆ ಬಾ ಸುಂದರಿ, ಬಾರೆ ಬಾ ಸುಂದರಿ. ಅಹೇ ವಲ್ಲಭಿಯರೇ, ಆ ಕಡೆ ಕಣ್ಣಿದ್ದಾರೆ. ಅಹೇ ವಲ್ಲಭಿಯರೇ, ಅಲ್ಲವ ನೀವು ನಡೆಯಿರಿ, ಮಂದಿರ ಇರುವಂತರಾಗಿರಿ. ನಾನು ಜಾಗೃತಿಯಿಂದ ಹೋಗಿ ಆ ಅಧಮ ರಕ್ತಸರನ್ನು ಸಂಹಾರ ಮಾಡಿ ಬರ್ತೇನೆ. ಕಾಂತಿಯರೇ, ನೀವು ಮಂತಿಯರೇ. ಹೆಚ್ಚಿನಂತಾಗಲಿ ಕಾಂತ. ಬಹಳಿ ಬಹಳಿ ಎಲೈ ಸಾರದೆ ಇದೇನೋ ಬಂಡ ದೇವೇಂದ್ರನ ಅಮರಾವತಿ ಪಟ್ಟಣವ. ಹೌದು ದೇವ. ಎಲೈ ಸಾರಥಿ ಹರಗಳಿಗೆ ರಥವನ್ನ ಇಲ್ಲೇ ನಿಲ್ಲಿಸ. ನಮ್ಮಿಷ್ಟದಂತಾಗಲಿ ದೇವ. ಬಹಳಿ ಬಹಳಿ ತಮ್ಮನಾದ ನಿಸಂಬ ಸೂರ್ಯ ತಮ್ಮ ಏನಿದು ಏನಿದು. ಆ ಇಂದ್ರನ ನವಕಾಂಡವೆಂಬುವುದು ಎಷ್ಟು ಕಡರಮ್ಯತರವಾಗಿ ಕಂಗೊಳಿಸುವುದು ನೋಡುವಂತವನಾಗ. ಅಹೋ ಹಣಜ, ಅಹೋ ಹಗ್ರಜ. ಮತ್ತು ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರದ
ಮುಖದಿಂದ ಹೊಳೆಯುವ ವಜ್ರ ವೈಡೂರ್ಯ ಗೋಮತಿಕ ಪರಾಗ ಅಹೋ ಹಣಜ ಓ ಅಗ್ರಜ ಮರಕತ ಮಾಣಿಕ್ಯದಿಂದ ಪ್ರಜ್ವಲಿಸುವ ಸಾಲ ಸಾಲ ಮಂಟಪಗಳನ್ನು ಚೆನ್ನಾಗಿ ನೋಡುವಂತವನಾಗ ನೋಡಿದನ ಅಗ್ರಜ ಅಹೋ ತಮ್ಮ ಅಹೋ ಹಣಜ ಓ ಅಗ್ರಜ ಗೋಮದಿ ಕದಿಮ ಕೆತ್ತಲ ಪಟ್ಟ ಹುಲಿಯ ಮುಖದ ಹಗಸಿಯ ಮೇಲ್ಭಾಗದಲ್ಲಿರುವ ಶಿಖರವನ್ನು ನೋಡುವಂತವನಾಗ ನೋಡಿದನ ಅಗ್ರಜ ಅಹೋ ತಮ್ಮಯ್ಯ ಓ ಅಣ್ಣಯ್ಯ ಇವನ ಸಡಗರವನ್ನ ಕಂಡ ವರ್ಣಿಸುವುದಕ್ಕೆ ಸಹಸ್ರ ಜೀವಿ ಉಳ್ಳ ಆದಿಶೇಷನಿಗೆ ಹಸದಳವಾಗಿರುವುದು ಭಲೆ 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 ಅಹೋ ತಮ್ಮಯ್ಯ ಓ ಅಣ್ಣಯ್ಯ ಈಕೋ ಇತ್ತ ನೋಡು ನೋಡಿದನ ಅಗ್ರಜ ಮತ್ತು ಎತ್ತ ನೋಡಿದ ರಕ್ತ ತಿಳಿ ನೀರಿನಿಂದ ತುಂಬಿ ತುಳಿ ಕಾಡುವ ಕೆರೆ ಸರೋವರಗಳು ಎಷ್ಟು ಸುವಾಸನವನ್ನು ಇರುವ ಅಹೋ ತಮ್ಮ ಓ ಅಣ್ಣಯ್ಯ ಮಲ್ಲಿಗೆ ಪಾರಿಜಾತ ಸೇವಂತಿಗೆ ಹಿರವಂತಿಗೆ ಮುಂತಾದ ಪುಷ್ಪಗಳು ಸಮುದಾಯದಲ್ಲಿ ಮಹಾಪೂರ್ಯಮಂ ಸ್ವೀಕರಿಸುವುದಕ್ಕೋಸ್ಕರ ಜಯಕರಿಸುವ ಬ್ರಹ್ಮರಾಂಬೆಯನ್ನು ನೋಡುವಂಥವನಾಗೋ ನೋಡಿದನ ಅಗ್ರಜ ಅಹೋ ತಮ್ಮ ಓ ಅಣ್ಣಯ್ಯ ರನ್ನ ಕಾಂತಿಯಿಂದ ಶೋಭಿಸುವ ಸರ್ವ ಬೆಟ್ಟಗಳು ಅಲ್ಲಲ್ಲಿರುವ ಅಂಶಗಳಾಡುವ ಸರೋವರಗಳು ಉಳ್ಳ ಗಂಚಲಗಳನ್ನು ಬಿಡುವ ಮರ ಬಳ್ಳಿಗಳ ಉದ್ಯಾನವನದಲ್ಲಿ ಸಂಭ್ರಮದಿಂದ ಹಮ್ಮರಕ್ಕೆ ಏಕಮಾತ್ರವಾಗಿ ಹೇಗೆ ಬೆಳೆದು ನಿಂತ ಅಹೋ ಹಣಜ ಓ ಅಗ್ರಜ ಈ ವನದಲ್ಲಿ ಬೆಳೆದಿರುವಂತ ಮುಂತಾದ ಫಲಗಳನ್ನು ನೋಡ ಅಹೋ ತಮ್ಮ ಓ ಅಣ್ಣಯ್ಯ ತೆಂಗು ನಿಂಬೆ ದ್ರಾಕ್ಷಿ ದಾಳಂಬ್ರೆ ಉತ್ತುತ್ತಿ ಕಿತ್ತಾಳಿ ಭವ ಅಹೋ ಹಣಜ ಓ ಅಗ್ರಜ ಮುಂತಾದ ಫಲಗಳುಳ್ಳವನ ಬಳ್ಳಿಗಳನ್ನು ಚೆನ್ನಾಗಿ ನೋಡುವಂಥವನಾಗೋ ನೋಡಿದನ ಅಗ್ರಜ ಅಹೋ ಹಣಜ ಓ ಅಗ್ರಜ ಈ ಬಳ್ಳಿಯಲ್ಲಿ ಬಳುಕುವ ಮುಂತಾದ ಫಲಗಳು ರುದ್ರಾಕ್ಷಿ ಭದ್ರಾಕ್ಷಿ ಜಂಬೀರ ಕಪಿತ ಬಿಲ್ವ ಅಹೋ ತಮ್ಮಯ್ಯ ಓ ಅಣ್ಣಯ್ಯ ಓ ಅಗ್ರಜ ಇವುಗಳಿಗೆ ಸರಿಯಾದ ದೃಷ್ಟಿಯನ್ನಿಟ್ಟು ನೋಡುವಂತವನಾಗುತ್ತಮ್ಮನೇ ಎನ್ನಬುದ ಬಲ ಪರಾಕ್ರಮನೇ ಅಹೋ ತಮ್ಮನಾದ ನಿಸಿಂಹ ಸೂರನೇ ಓ ಅಗ್ರಜನಾದ ಸುಮ್ಮ ಮಹಾರಾಜನ ಆಹಾ ಇಂದ್ರನ ಪುರವು ಚೆನ್ನಾಗಿ ನೋಡುವಂತವನಾಗ ಚಂದ್ರಕಾಂತಿಯಿಂದ ಒಳೆಯುವ ನೀಲವರ್ಣದ ಗೋಡೆಗಳಂ ಹರಳಿದ ಮುತ್ತು ರತ್ನದಂತೆ ಕೆತ್ತಲ ಪಟ್ಟ ಗುಡಿ ಗೋಪುರವು ಎಷ್ಟು ಕಡರಮ್ಯತರವಾಗಿ ಕಂಗಳಿಸುವುದು ನೋಡುವಂತವನಾಗೋ ಹೌದಾ ಅಗ್ರಜ ಅಹೋ ಹನುಜ ಓ ಅಗ್ರಜ ಚಂಗು ಅಹೋ ತಮ್ಮ ಓ ಅಣ್ಣಯ್ಯ ಕಸ್ತೂರಿ ಕರ್ಪೂರ ಹಾಗುರ ಚಂದನ ಅಹೋ ಹನುಜ ಓ ಅಗ್ರಜ ಕುಂಕುಮಗಳಿಂದ ಲೇಪಿಸಿ ಕೈ ದೀವಿಟಗೆಯಿಂದ ಅಲಂಕರಿಸಿ ನವರತ್ನ ಕಾಂತಿಯಿಂದ ವಿರಾಜಿಸುವ ಸಕಲ ಸೌಭಾಗ್ಯದಿಂದ ಕೂಡಿದ ಈ ವನವು ಇಷ್ಟು ಶೃಂಗಾರವಾಗಿ ಇರಬೇಕಾದರೆ ಶೃಂಗಾರವಾಗಿ ಇರಬೇಕಾದರೆ ಅಗ್ರಜ ಅವನೆಷ್ಟು ಪುಣ್ಯಶಾಲಿ ಆಗಿರಬಹುದು ಅಹೋ ತಮ್ಮಯ್ಯ ಓ ಅಣ್ಣಯ್ಯ ಅವನ ಸಡಗರವನ್ನು ಕಂಡು ಎನ್ನ ಹೃದಯದಲ್ಲಿ ತಳಮಳಗೊಳ್ಳುತ್ತಿರುವುದು ಅಹೋ ತಮ್ಮನಾದ ನಿಸಿಂಹ ಸೂರನೇ ಓ ಅಗ್ರಜನಾದ ಸುಂಬ ಮಹಾರಾಜನ ಆಹದಮನೆಂಬ ಇಂದ್ರನನ್ನ ಹಿಡಿದ ಬಂಧಿಸ ಅವನ ಸಕಲ ಐಶ್ವರ್ಯಕ್ಕೆ ಸುಂಬ ಮಹಾರಾಜನೇ ಒಡೆಯನೆಂದು ಈ ಭುವನ ಬ್ರಹ್ಮಾಂಡಲವೆಲ್ಲ
ನಿಸುಂಬ ಸೂರನೇ ಅವೋ ತಮ್ಮ ಅವೋ ಅಣ್ಣಯ್ಯ ಬಲ್ಲದ ಚಂಡ ಮುಂಡರನ್ನ ಕರೆಸು ಅಟ್ಟಾಚದಿಂದ ಮೆರೆಯುವ ದೇವತರ ನಿಬ್ಬಣವನ್ನು ಸಡಬಡಿಸೋ ಆ ಬಂಡ ಇಂದ್ರನ ಮಡದಿ ಮಣಿಯರಾದ ಸಚಿ ರಂಭ ಮೇಲಕ್ಕೆ ಕಿರೋಸಿನಿಯರನ್ನ ಹಿಡಿದು ಕಳೆದುಕೊಂಡು ಬರುವಂತವನಾಗ ತಮ್ಮ ಇದೇ ನಿನಗೆ ನೇಮ ಅವೋ ಅಣ್ಣಯ್ಯ ಓಹೋ ತಮ್ಮಯ್ಯ 60 ಕೋಟಿ ಕರ್ಪೂರದ ಮಾರ್ಪಲದೊಂದಿಗೆ ಬಡಗೋಡ ಶೀಘ್ರವಾಗಿ ಹೋಗಿ ಓಹೋ ತಮ್ಮ ಆ ಬಂಡ ದೇವೇಂದ್ರನ ಸೊಕ್ಕನ್ನ ಮರೆದು ಅವನ ಸತಿಮಣಿಗಳಾದ ಸಚಿ ರಂಭೆ ಮೇನಕೆ ತಿಲೋತ್ತಮೆ ಊರ್ವಶಯ ರಂಭ ಸ್ತ್ರೀಯ ನಾಯಕಿಯರ ಸೆರ ಎಂಬ ಹಿಡಿದು ದರ್ಧರನೆ ಎಳೆದುಕೊಂಡು ಬರದಿದ್ದರೆ ನಿನ್ನ ಸಡಗರದ ಹನುಜನಾದ ನಿಶುಂಭನೆಂಬ ಗಾಂಭೀರ್ಯದ ನಾಮವಿದ್ಯಾನ ಸಾರ್ಥಕ ಹೌದು ಹನುಜ ಅಗ್ರಜ ಓಹೋ ತಮ್ಮಯ್ಯ ನಿನ್ನ ಅಪ್ಪಣೆಯ ಪ್ರಕಾರ ಜಾಗೃತಿಯಿಂದ ಹೋಗಿ ಬರುತ್ತೇನೆ ಎನ್ನಗೆ ತಡ ಮಾಡಿದ ಅಪ್ಪಣೆ ಮಗಡ ಅಗ್ರಜ ಈ ಮಾತು ಸಹಜ ಓಹೋ ಗಂಡಗಲಿಯಾದ ನಿಸುಂಬ ಸೂರನೇ ನಿನಗೆ ಜಯವಾಗಲಿ ಜಾಗೃತಿಯಿಂದ ಹೋಗಿ ಬರುವಂತವನಾಗ ಅಬ್ಬೋ ಅಗ್ರಜ ನಿನ್ನ ಇಷ್ಟದಂತಾನೆ ಬಲಿ ಬಲಿ ಎಲಯ್ಯ ಸಾರದ ನಮ್ಮ ಸೇನಾಧಿಪತಿಗಳಾದ ಚಂಡ ಮುಂಡರಂಬರೆ ಹೇಳುವಂತನಾಗ ಸಾರದ ಓಡಿಸ ಜೈವೇರಿ ಅತಿ ಜಾಗೃತ ಅಹೋ ನಿಸುಂಬ ಮಹಾರಾಜರೇ ಅಹೋ ಚಂಡ ಮುಂಡರೆ ನಮ್ಮನ್ನ ಬರಲು ಹೇಗೆ ತಾತ್ಪರ ಜಾಗೃತಿಯಿಂದ ತಿಳಿಸೋದರು ರಕ್ತದ ಕುಲ ಹಿರಿಯ ಅಹೋ ಗಂಡಗಲಿಯಾದ ನಿಸುಂಬ ಸೂರನೇ ಬಲಿರೇ ಎಲಯ್ಯ ಸೂರಸೇನ ಅಧಿಪತಿಗಳೇ ಸೂರಸೇನ ಅಧಿಪತಿಗಳೇ ಆ ಬಂಡ ದೇವೇಂದ್ರನ ಸೊಕ್ಕನ್ನು ಮುರಿಯಿರಿ ಸಚಿರಂಬೆಯರನ್ನು ಹಿಡಿದು ದತ್ತರನ್ನು ಎಳೆದುಕೊಂಡು ಬಂದಿರಿ ಹೀಗಾಗಿ ಬೇಗ ನಿನ್ನ ಇಷ್ಟದಂತಾದರೆ ಗಂಡಗಲಿಯಾದ ನಿಸುಂಬ ಸೂರನೇ ಚಂಡಾಸೂರನ ಈ ರಾಜಧಾನಿಯೊಳ ಪ್ರವಹಿಸಿದ ಆ ಬಂಡ ದೇವೇಂದ್ರ ನಮ್ಮಿಡದ ಅವನ ಸತಿಮಣಿಗಳಾದ ಸಚಿರಂಬರನ್ನ ಹಿಡಿದು ದತ್ತರರ ಎಳೆದುಕೊಂಡು ಬರಲಿದ್ದರೆ ಈ ಗಂಡಗಲಿಯಾದ ಚಂಡ ಮುಂಡರ ವಸದ ನಕ್ಕದ ಮೇಲೆ ಮೀಸೆ ಇದ್ದು ಸಾರ್ಥಕ್ಯವೇನು ಅವೋ ರಾಜ ಅವೋ ಮಂತ್ರ ನಿನ್ನ ಆಜ್ಞೆಗೆ ತಪ್ಪದ ದತ್ತರರ ಎಳೆದುಕೊಂಡು ಬರುತ್ತೇವೆ ರಾಜ ರವಿಕೋಡಿ ರಾಜ ಅವೋ ಚಂಡ ಮುಂಡರೆ ನಿಮಗೆ ಜಯವಾಗಲೇ ಜಾಗೃತಿಯಿಂದ ಹೋಗಿ ಬರುವಂತರಾಗಿರು ಅವೋ ರಾಜ ನಿನ್ನ ಹೆಸರಂತಾರೆ
ಬಂಡ ಏಲೇ ಬಂಡ ಮುಂಡೆ ಮಾರ್ಗ ಏಲೇ ದುರ್ಮಾರ್ಗಗಳೇ ಅದೇನು ಚೆನ್ನಾಗಿ ಹೇಳು. ಕೆಲವು ದುರ್ಮಾರ್ಗನೆ ಏಲೇ ದುರ್ಮಾರ್ಗಗಳೇ ಮಂದಿರದೊಳಗಿದ್ದ ಎನ್ನನ ದರದರನೆ ಎಳೆದುಕೊಂಡು ಬಂದು ಈ ನಡ ಸಭೆಯಲ್ಲಿ ಎನ್ನ ಮರ್ಯಾದೆ ಕಳೆಯುವುದು ನ್ಯಾಯವಾಗಿ ತೋರುವುದಿಲ್ಲ. ಏನೇ ಇಂದ್ರನ ಮಡಿದಿಯಾದ ಸತಿಯೇ ಮುಗಿದು ಸರಗೊಡ್ಡಿ ಬೇಡಿಕೊಳ್ಳುವೆನು. ಇನ್ನು ಮೇಲೆ ನಿನ್ನ ಗಂಡನ ಹಾಸಿಯನ್ನ ಬಿಟ್ಟು ನಮ್ಮ ಚುಂಬ ಮಹಾರಾಜರ ಪತಿಯನ್ನು ಭಾವಿಸಿದರೆ ಏನೇ ಸುಂದರೇ ದುರ್ಮಾರ್ಗ ನೀನು ಚಂದದಿಂದ ಇರುವಂತೆ ಭಾರಿ ಬಣ್ಣ ಗಾವಲಿಯಾದ ಸತಿ ಬರದಿದ್ದರೆ ಏನೇ ಸುಂದರೇ ನಾನು ಬರುವುದಿಲ್ಲ. ಯಾತಕ್ಕೆ ಬರುವುದಲ್ಲ? ನನ್ನ ಪತಿ ದೇವೇಂದ್ರನಲ್ಲ. ಏನೇ ಆ ಬಂಡ ದೇವೇಂದ್ರನ ಸಾಕ್ಷಿಯಾಗಿ ನಿನ್ನಮ್ಮನ ಬಿಡುವಲ್ಲ ಸುಂದರೇ. ಹಾಗಾಗಿ ಹೋಗಿವೆ ನೋಡು. ಹಾಗಾಗಿ ಹೋದರೆ ಚಿಂತಿಲ್ಲ, ನಿನ್ನವನ್ನ ಬಿಟ್ಟು ಹೋಗಲ್ಲ. ನಾನು ಬರುವುದಿಲ್ಲ. ಯಾತಕ್ಕೆ ಬರುವುದಲ್ಲ? ನಾಳೆಗೆ ಬರುವ ಕೇಳಿ ಈಗಲೇ ಬರುವುದು ನೋಡ. ಕೇಳು ಬಂದರೆ ಚಿಂತಿಲ್ಲ, ನಿನ್ನವನ್ನ ಬಿಟ್ಟು ಹೋಗಲ್ಲ ಸುಂದರೇ. ನನ್ನ ಪರಿಪರಿಂದ ಕಾಡುವುದು ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ? ಕೆಟ್ಟು ಹೋಗುವೆ ನೋಡು. ಕೆಟ್ಟು ಹೋದರೆ ಚಿಂತಿಲ್ಲ, ನಿನ್ನವನ್ನ ಬಿಡುವುದಿಲ್ಲ. ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಏನೇ ಬಣ್ಣ ಬಂಡೆ ನನ್ನನ್ನು ಪರಿಪರಿಂದ ಗೋಳಾಡಿಸಿದರೆ ಆ ಶಂಕರೇಂದ್ರನು ನಿನ್ನನ್ನು ಹತ ಮಾಡದೆ ಬಿಡಲಾರನು. ಕೆಲವು ಬಂಡ ಬಂಡ ದೇವೇಂದ್ರ ಸತೆ ಮಾರ್ಗ ನಿನ್ನ ಮೇಲೆ ನಿಮಗೆ ಒದಿಗೆ ಬಂದಿರುವುದು ದುರ್ಗತೆ. ನನಗೆ ಒದಿಗೆ ಬಂದತ್ ನೋಡು. ನನಗೆ ಎಲೆ ರೂಪವತಿಯಾದ ಎಣ್ಣೆ ದುರ್ಮಾರ್ಗ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಮ್ಮ ಚುಮ್ಮ ಮಹಾರಾಜರ ಸನ್ನಿಧಾನಕ್ಕೆ ಬಂದರೆ ನಿನಗೆ ಒಳಿತಿಯಾಗುವುದು. ಇಲ್ಲವಾದರೆ ಇಲ್ಲವಾದರೆ
ಈ ಸಭೆಯೊಳಗಿಂದ ಕರಗವಮ್ಮ ಬಿಡಿದು ದತ್ತರನ ಎಳೆದುಕೊಂಡು ಹೋಗುತ್ತಿದೆ ಸತಿ ಆಗಿರಬಹುದು. ಎಲ್ಲೋ ಬಂಡ, ಏನೇ ಬಣ್ಣ ಬುಡ್ಡೆ ನನ್ನನ್ನು ಪರಿಪರಿಯಿಂದ ಗೋಳಾಡಿಸುವುದು ನ್ಯಾಯವಾಗಿ ತೋರುವುದು. ಯಾತಕ್ಕೆ ನ್ಯಾಯವಲ್ಲ ಸುಂದರ? ಇಲ್ಲಿ ಕುಳಿತಿರುವ ಸಭಾ ಸಜ್ಜನರು ಸರ್ವತಾ ಮೆಚ್ಚುವುದಿಲ್ಲ. ಆ ಮುಗಿದು ಸೆರಗೊಡ್ಡಿ ಬೇಡಿಕೊಳ್ಳುವೆನು. ಸೆರೆಯನ್ನು ಬಿಟ್ಟು ಆಚೆಗೆ ಹೋಗೋ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಏನೇ ರೂಪವತಿಯಾದ ಎಣ್ಣೆ, ನೀನು ಎನ್ನ ಮುಂದೆ ಇನ್ನೊಮ್ಮೆ ಆ ಬುದ್ಧಿ ಬಡಕನಾದ ಶಂಕರನ ಸುದ್ದಿಯನ್ನ ಎತ್ತಿದರೆ ಏನೇ ಬಣ್ಣ ಮುಂಡೆ ಎಲ್ಲೋ ಬಂಡ, ನಿನ್ನ ಮಿಡಿದು ಈ ಕೋಯಿ ಭಯಂಕರವಾದ ಕರ್ವಾಳದಿಂದ ನಿನ್ನ ಚುಚ್ಚು ಮಾಡಿಬಿಡುವನು ನೋಡು. ಏನೇ ಸುಂದರಿ ಮಾರ್ಗ ಇಲ್ಲವಾಗೈತ ಅದೇ ಶಂಕರೇಂದ್ರನ ಸಾಕ್ಷಿಯಾಗಿ ನಿನ್ನಮ್ಮ ಸರ್ವತ ಬಿಡುವುದಲ್ಲ, ಬಿಟ್ಟು ಮುಂದಕ್ಕೆ ಎತ್ತಿಡುವುದಲ್ಲ. ನಾರೇ ವಯಾರೇ ಅಣ್ಣ ಅಲ್ಲಿ ಮೇಲ್ಗೆ ಮೇಲೆ ಕೂತಿರೋರು ಸ್ವಲ್ಪ ಸ್ಪೀಕರ್ ಇಂದ ದೂರ ಕೂತ್ಕೊಳ್ಳಿ. ನಾಲ್ಗೆ ಮೇಲೆ ಕುಂತಿರೋರು ಸ್ವಲ್ಪ ಸ್ಪೀಕರ್ ಇಂದ ದೂರ ಕೂತ್ಕೊಳ್ರಿ. ಮುಂಡಾಸುರ ಎಲ್ಲೋ ಬಂಡನೆ, ರೇ ಭಂಡಳ, ಇಲ್ಲಿಗೆ ತಕ್ಕೆಯಾಗಿ ಬಂದಿರುವೆ. ನಿನ್ನನ್ನ ಹೇಳಿಕೊಂಡು ಹೋಗಕ್ಕೆ ಬಂದಿರುವನೇರಂದ ನಾನೇನು ಮಾಡಿರುವೆನು? ನಿನ್ನ ಗಂಡನಾದ ಬಂಡ ದೇವೇಂದ್ರನ ಮಾಡಿರುವನ ಸುಂದರಿ. ನನ್ನ ಗಂಡನು ಮಾಡಿದ ತಪ್ಪಿಗೆ ನಾನೇನು ಮಾಡಲಿ? ನಿನ್ನನ್ನ ಹೇಳಿಕೊಂಡು ಹೋದರೆ ನಿನ್ನ ಗಂಡನಾದ ಬಂಡ ದೇವೇಂದ್ರನ ಮಾಡುವನ ಸುಂದರಿ. ಎಲ್ಲೋ ಅದಮನೆ, ರೇ ಭಂಡಳ, ಎಲ್ಲೋ ಭ್ರಷ್ಟನೆ, ರೇ ಕಷ್ಟಮಂಡ, ಹೇಳುವನ ಕೇಳು. ಅದೇನ ಮಾತು ಚೆನ್ನಾಗಲು.
ನಿನ್ನನ್ನ ಎಳೆದುಕೊಂಡು ಹೋದರೆ ನಿನ್ನ ಗಂಡನಾಗ ಬಂದ ದೇವಿಂದ್ರ ಬರೋ ಸುಂದರಿ ಈ ರೀತಿ ಅನ್ನ ಸರಿಯನ್ನು ಎಳೆದಾಡುವುದು ಸರಿಯಲ್ಲ. ಯಾಕಕ್ಕೆ ಸರವಲ್ಲ ರಂಬ ಸುಮ್ಮನೆ ನಮ್ಮ ದಾರಿಯನ್ನು ಬಿಟ್ಟು ದೂರಕ್ಕೆ ಸರಿ. ಭ್ರಷ್ಟ ತೂ ಪರಮ ಪಾಪಿಷ್ಟ. ಎಲೆ ರಂಬ ಚಿನ್ನದ ಗೊಂಡ ನಿನ್ನ ಗಂಡನಾದ ಬಂಡ ದೇವಿಂದ್ರನು ಯಾವ ಮೂಲೆಯಲ್ಲಿ ಅಡಿಗೆಕೊಂಡಿರೋನು ಅದನ್ನು ನನಗೆ ಚೆನ್ನಾಗಿ ತಿಳಿಪಡಿಸು. ಆ ಬಂಡ ದೇವೇಂದ್ರ ನಮ್ಮ ಹುಡುಕಿ ಹೊಡೆದಿದ್ದಾರೆ ನಿನ್ನ ಜಡ ಮಿಡಿಯಂ ಪಿಡಿದು ನಮ್ಮ ಮಧುರಾಜ ಚಕ್ರವರ್ತಿ ಸುಂಬಾಸೂರಿನಲ್ಲಿ ದರ್ದರ ರಾಜ್ಯಸಭೆಯಲ್ಲಿ ನಾಟ್ಯಗಾಯ ಮಾಡಲಿಕ್ಕೆ ನೇಮಿಸಿರಿಯನು. ಏನೇ ರೂಪವತಿಯಾದ ರಂಬ ಇಲ್ಲ ದಮನೆ. ಆ ಮಂದಮತಿಯಾದ ಬಂಡ ಇಂದ್ರನ ಮೇಲಿರುವ ಅಂಬಲವನ್ನು ಬಿಟ್ಟು ನಮ್ಮ ಸುಂದ ಮಹಾರಾಜನಿಗೆ ನೀನೇ ತಕ್ಕ ಪೋರಿ. ಇಲ್ಲ ಭ್ರಷ್ಟನೆ. ಏನೇ ಸುಂದರಿಯಾದ ರಂಬ ಈ ರೀತಿ ಒಲ್ಲ ಸಲ್ಲದ ಮಾತನಾಡುವುದು ಸರಿಯಲ್ಲ. ಸರವಲ್ಲ ಸುಂದರಿ ಇಲ್ಲ ದಮನೆ. ಮಂಡ ಮಂಡ ಪರಾಸತಿಯ ಎನ್ನು ನೀನು ಕಾಣುವುದು ಸರಿಯೇ ನಿನಗೆ. ಪರಾಸತಿಯನ್ನು ನೀನು ಕಾಣುವುದು ಸರಿಯೇ ನಿನ್ನ ಇಲ್ಲ ಆದಮನೆ. ಏನೇ ಅದು ಮೇಲೆ ಈ ರೀತಿ ಎನ್ನನ್ನು ಕಾಡುವುದು ಸೆರೆಯ ಪಿಡಿದು ದರದರೆಯನ್ನು ಎಳೆಯುವುದು ತರವಲ್ಲ. ಯಾತಕ್ಕೆ ತರವಲ್ಲ ಸುಂದರಿ ಇಲ್ಲ ಭ್ರಷ್ಟನೆ. ಏನೇ ಭ್ರಷ್ಟ ಮುಂದೆ ಸುಮ್ಮನೆ ನಮ್ಮ ದಾರಿಯನ್ನು ಅಡ್ಡ ಮಾಡಬೇಡ ಎಂದು ಬೇಡಿಕೊಳ್ಳನು. ದಾನವೇಂದ್ರ ವೀರಾದಿ ವೀರ. ಏನೇ ಸುಂದರಿಯಾದ ರಂಬ ಇಲ್ಲ ಆದಮನೆ. ನೀನು ಬಡಿಹೋರ ಮಾತುಗಳನ್ನು ಆಡಿದರೆ ಮಾಡದೆ ನಿನ್ನ ಜಡ ಮಿಡಿಯಂ ಹಿಡಿದು ಜರನ ನಮ್ಮ ಮಧುರ ಚಕ್ರವರ್ತಿ ಸುಂಬಾಸೂರಿನಲ್ಲಿ ಹೋಯ್ತು. ಇಲ್ಲೇ ರೂಪವತಿ ಆದರಪ್ಪ ನೀನು ಹೆಚ್ಚಿಗೆ ಚುಚ್ಚ ಮಾತುಗಳನ್ನು ಆಡಿದರೆ ಹೆಚ್ಚಿಗೆ ಚುಚ್ಚ ಮಾತನಾಡದ ಮುಂದಕ್ಕೆ ಇರುವಂತರಾಗ ಇಲ್ಲೇ ಸುಂದರಿಯಾದರಂತೆ ಇಲ್ಲ ಭ್ರಷ್ಟನೆ. ಮಾತಿಗೆ ಎನ್ನ ಪತಿಯಾದ ಇಂದ್ರನು ಮಾಸೂರನೆಂದು ಹೇಳಿವಲ್ಲ ಇದ್ದ ಮಾತ ಹೇಳುವನು. ಆ ನಿನ್ನ ಗಂಡನಾದ ಬಂಡ ದೇವಿಂದ್ರನು ಯಾವ ಮೂಲೆಯಲ್ಲಿ ಅಡಗಿಕೊಂಡಿರುವನು. ಈಗ ಬರುವವರು ಸ್ವಲ್ಪ ಕಾಯಿ. ಸುಂದರಿ ಇಲ್ಲ ಆದಮನೆ. ಇನ್ನ ಮೇಲೆ ನಿನ್ನ ಗಂಡನಾದ ಸುರಪತಿಯನ್ನು ಮೇಲೆ ಬೆದರಿದ ಚಿಗುರಮರಂತೆ ನೀನು ಆಗದಿರು ಇಲ್ಲ ಭ್ರಷ್ಟನೆ. ನಿನ್ನ ಬಾಯಿಗೆ ಬಂದಂತೆ ಮಾತನಾಡುವೆಯ. ಸಾಧ್ಯವಾಗಿ ಆಡುವನಲ್ಲೇ ನಿನ್ನ ಅಲ್ಲನ್ನು ಪಳ್ಳೆಂದು ಉದುರಿಸಿ ಬಿಡುವನು. ಸಾಧ್ಯವಿಲ್ಲಲೇ ಮಂಡ ಮಂಡ ಎಲ್ಲ ಆದಮನೆ. ದರೆಯೊಳಗಿದ್ದವ ಮೆಚ್ಚುವುದಲ್ಲ ಸುಂದರಿ. ಈ ರೀತಿ ಪರಸ್ತ್ರೀಯನ್ನು ಕಾಡುವುದು ತರವಲ್ಲ. ಮೂಡ ಮಾಡದಿರು ಎನ್ನೊಳ ಏನ
ಸೆರೆಗೊಡ್ಡಿ ಎಷ್ಟು ಪರಿಪರಿಂದ ಎಷ್ಟೋ ಪರಿಪರಿಂದ ಬೇಡಿಕೊಂಡರೂ ನಾನು ಬಿಡುವುದಿಲ್ಲ. ಬಿಟ್ಟು ಮುಂದಕ್ಕೆ ನೀಡುವುದಿಲ್ಲ ಗಂಗಾಳಿಯನ್ನು. ಎಲೆ ರೂಪವತಿಯಾದ ರಂಭ, ಪ್ರಶ್ನೆ ನೀನು ಸುಮ್ಮನೆ ಈ ಸಭೆಯಲ್ಲಿ ಸೋಗ ಆಳುತ್ತಾ ನಿಂತರೆ ಈ ಸಭೆಯಲ್ಲಿ ಕೇಳುವರದು ಯಾರು? ಎಲೆ ಸುಂದರಿಯಾದ ರಂಬೆ, ಇಲ್ಲ ದಮನೆ ನಿನಗೆ ಬೆಂಬಲವಾಗಿ ಆ ಶಂಕರೇಂದ್ರನ ಆಟ ಬಂದರೆ ಅವು ನಮ್ಮ ಲೆಕ್ಕದ ನಿನ್ನ ಜಡೆ ಮಿಡಿಯಲ್ಲಿ ಹಿಡಿದು ಜರನ ಎಳೆದುಕೊಂಡು ನಮ್ಮ ಸುಮ್ಮ ಮಹಾರಾಜ ನೋಡಲು ಎಣ್ಣೆ ದೇವೇಂದ್ರ 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 ಚಂಡ